ಎಲ್ಲ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮ ಒಂದು ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಕೋರ್ಸು ಮತ್ತು ಎಲ್ಲ ಕ್ಯಾಟಗರಿ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಒಂದು ವಾಟ್ಸಪ್ ಗ್ರೂಪಾಗ ಜಾಯ್ನ್ ಆಗಿ PDF ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಏನಪ್ಪ ಅಂದರೆ ಪ್ರತಿ ವರ್ಷ ನೋಡ್ತೀವಲ್ಲ, ಕಾಲೇಜ್ ಫೀಸು ಏನೋ ಒಂದು ಈಗ KCT ರಿಸಲ್ಟ್ ಬರುತ್ತೆ, ಆಮೇಲೆ ಎಲ್ಲರೂ ಅಡ್ಮಿಷನ್ ಆಗ್ತೀರಾ, ಬಟ್ ಆದರೆ ಫೀಸ್ ಪೇ ಮಾಡೋಕ್ಕೆ ಅಮೌಂಟ್ ರೆಡಿ ಮಾಡ್ಕೊಂಡಿರಲ್ಲ. ಅದಕ್ಕೋಸ್ಕರ ಹೀಗೆ ರೆಡಿ ಮಾಡ್ಕೊಂಡಿರಿ. ನಿಮ್ಮ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಐಡಿಯಾ ಇರಲಿ ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಪ್ರತಿ ವರ್ಷ ತುಂಬ ಜನ ನೋಡಿ ಅಪ್ರಾಕ್ಸಿಮೇಟ್ಲಿ 10,000 to 15,000 ಸ್ಟೂಡೆಂಟ್ಸ್, ಒಬ್ಬರಲ್ಲ ಇಬ್ಬರಲ್ಲ 10,000 ಸ್ಟೂಡೆಂಟ್ಸ್ ನನಗೆ ಗೊತ್ತಿರೋವಾಗೆ ಫೀಸನ್ನ ಕಾಲೇಜ್ ಸಿಕ್ಕರು ಫೀಸ್ ಕಟ್ಟೋಕ್ಕೆ ಫೀಸ್ ಪೇ ಮಾಡ್ದಿಲ್ಲನೇ ತುಂಬ ಸ್ಟೂಡೆಂಟ್ಸು ಡ್ರಾಪ್ ಔಟ್ ಆಗ್ಯಾರು. ತುಂಬ ಅಂದರೆ ತುಂಬ ಸ್ಟೂಡೆಂಟ್ಸ್ ಸಿಗ್ತಾರೆ ನಿಮಗೆ. ಯಾಕಂದರೆ ಕಾಲೇಜ್ ಫೀಸ್ ಆ ಥರ ಇದೆ. ನಮಗೆ KCT ಅಂದ ತಕ್ಷಣವೇ ಅಮೌಂಟ್ ತುಂಬ ಕಡಿಮೆ ಸಿಗುತ್ತೆ, ನಾವೆಲ್ಲ ಆರಾಮಾಗಿ ಏನೋ ಒಂದು 5-10 ಸಾವಿರಕ್ಕೆ ಸಿಕ್ಬಿಡುತ್ತೆ. ಆ ಥರ ನೀವು ಎಕ್ಸ್ಪೆಕ್ಟೆಡ್ ಮಾಡ್ತಾಯಿದ್ರೆ ತುಂಬ ತಪ್ಪು. ಯಾಕಂದರೆ ನಿಮಗೆ ಇದ್ರ ಬಗ್ಗೆ ನಾನು ಈಗ ಡೀಟೇಲಾಗಿ ಇದ್ರ ಬಗ್ಗೆ ಹೇಳ್ತೀನಿ. ಈಗ ಇದು 2024-25 ಇನ್ನೇನು 25 ಅಷ್ಟೇ ಇರುತ್ತೆ. ಎಲ್ಲ 1-2% ಅಷ್ಟೇ ಇನ್ಕ್ರೀಸ್ ಮಾಡ್ತಾರೆ. ಮತ್ತು ಯಾವುದೇ ಥರ ಕಾರಣಕ್ಕೂ ಡೌನ್ ಅಂತ ಮಾಡಲ್ಲ. 2%, ಯಾಕಂದ್ರೆ ಪ್ರತಿ ವರ್ಷ 2-3% ಇನ್ಕ್ರೀಸ್ ಮಾಡ್ತಾನೆ ಬಂದಿದ್ದಾರೆ. ಇವಾಗ ಏನಂದರೆ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಇದು ಒಂದು ಫೀಸ್ ಸ್ಟ್ರಕ್ಚರು. ನಿಮ್ಮ ಒಂದು ಕ್ಯಾಟಗರಿ ನೋಡ್ಕೊಳ್ಳಿ. ಕ್ಯಾಟಗರಿ ಟೈಪ್ ಅದು 2A, 3B, 3A, ಆಮೇಲೆ 2B ಮತ್ತು SC ST. ಒಂದು ಆ್ಯನ್ಯಲ್ ಇನ್ಕಮ್ ಏನಂದ್ರೆ 10 lakh ಇತ್ತಂದರೆ, ಮತ್ತು ಇನ್ಕ್ಲೂಡ್ ಕ್ಯಾಟಗರಿ 1 ಮತ್ತು ಆ್ಯನ್ಯಲ್ ಇನ್ಕಮ್ ಕೂಡ 2.5 lakh ಇತ್ತಂದರೆ. ಆಮೇಲೆ SNQ ಕೋಟ, ಇಂಜಿನಿಯರ್ ಬಗ್ಗೆ SNQ ಕೋಟ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಡೀಟೇಲಾಗಿ ಬೇಕಂದರೆ ನನಗೆ ಆ ವಿಡಿಯೋ ಚೆಕ್ಔಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಇನ್ನೂ ಡೌಟ್ಸು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಬೇಕಂದರೆ SNQ ಕೋಟ ಬಗ್ಗೆ ಹೇಳ್ತೀನಿ. ಈಗ SNQ ಕೋಟ ಇದ್ರ ಬಗ್ಗೆ ಆ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಪ್ಪ SNQ ಕೋಟದ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅಂತಂದು. ಹಾಗೂ ನಿಮ್ಮ ಒಂದು SC ST ಸ್ಟೂಡೆಂಟ್ಸ್ ಕೂಡ ಬರೀ 750 ರೂಪಾಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದು, ಇಂಜಿನಿಯರ್ ಸೇರಿಕೊಂಡು ಆರಾಮ ಮುಗಿಸ್ಬೋದು ಅಂದರೆ ಅದು ಕೂಡ ತಪ್ಪಾಗುತ್ತೆ. ಯಾಕಂದರೆ ರಿಯಾಲಿಟಿ ಬೇರೆ ಇದೆ. ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ಒಂದು ಮಿಸ್ ಔಟ್ ಮಾಡ್ಕೋಬೇಡಿ. ಹಾಗೂ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಕೂಡ ನಿಮ್ಗೆ ಎಲ್ಲರಿಗೂ ಒಂದು ಹೇಳ್ತೀನಿ. ಫಸ್ಟು ನಿಮ್ಮ ಒಂದು ಕ್ಯಾಟಗರಿ ನೋಡ್ಕೊಂಡ್ರಿ. ಈಗ ಇಂಜಿನಿಯರ್ದು ಫಸ್ಟ್ ನೋಡೋಣ. ನೆಕ್ಸ್ಟ್ ಹಾಗೆ B ಫಾರ್ಮಾ, D ಫಾರ್ಮಾ, ಫಾರ್ಮಸಿ ಸೈನ್ಸ್ ಕೋರ್ಸಸ್ಸು ಇದೆ, ಲೈಕ್ ಅಗ್ರಿಕಲ್ಚರ್ಸು ಇನ್ನೂ ತುಂಬ ಇದ್ದಾವೆ. ಆಮೇಲೆ BSc AH ವೆಟರ್ನರಿ ಮತ್ತು ಹಾಗೂ BFSc ಈ ಥರ ಒಂದು ಫಿಶರೀಸು, ಡೈರಿ ಸೈನ್ಸು, ಹಾಗೆ ಒಂದು ನಿಮ್ಮ ಕಾಲೇಜಸ್ ಯಾವ ಅಂಡಲ್ಲಿ ಬರುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ಸ್ ಕೋರ್ಸಸ್ಸು. ಇದರಲ್ಲಿ ಯಾರು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ಸ್ ಕೋರ್ಸಸ್ಸಲ್ಲಿ ನಿಮ್ದು ಏನಾದರೂ ಗೋರ್ಮೆಂಟ್ ಕಾಲೇಜ್ ಆಗಿತ್ತಂದರೆ ನಿಮ್ಮದು ಒಂದು ಏನಾದರೂ ಕ್ಯಾಟಗರಿ ಬಂದ್ಬಿಟ್ಟು ಜನರಲ್ ಮೆರಿಟ್ ಅಂದರೆ ಜನರಲಲ್ಲಿ ಇದ್ರಂದರೆ ನಿಮ್ಮದು ಎಕ್ಸಾಂಪಲ್ 2A, 3B, 3A ಈ ಥರ ಒಂದು ಸ್ಟೂಡೆಂಟ್ಸ್ ಏನಾಗ್ತಾರೆ ಅಂದರೆ ನಿಮಗೆ ಗೋರ್ಮೆಂಟ್ ಕಾಲೇಜ್ ಫೀಸ್ ಬಂದ್ಬಿಟ್ಟು 42,866 ರೂಪೀಸ್ ಇದೆ. ಅಂದರೆ 42,866 ರೂಪಾಯಿ ಇದೆ. ಈ ಹಬ್ಬ ಅಂದರೆ ಒಂದು ಇಲ್ಲ 2,000 ಜಾಸ್ತಿ ಮಾಡ್ಬೋದು. ಮ್ಯಾಕ್ಸಿಮಮ್ 45,000 ಈ ವರ್ಷ ಆಗ್ಬೋದು ಅಷ್ಟೇ. ಬಟ್ ಅದೇ ನೀವೇನಾದರೂ ನಿಮ್ಮದು SNQ ಕೋಟಾದಲ್ಲಿ ಗೋರ್ಮೆಂಟ್ ಕಾಲೇಜ್ ಸಿಕ್ತಂದರೆ 21,000ದಲ್ಲಿ ನೀವು ಕಾಲೇಜನ್ನು ಫೀಸ್ ಪೇ ಮಾಡಬೇಕಾಗುತ್ತೆ. ನೀವೇನಾದರೂ SC ST ಆದರೆ ಬರೀ 750 ರೂಪೀಸ್ ಇರುತ್ತೆ ಅಂತ ಹೇಳ್ತಾರೆ. ಖಂಡಿತ 750 ರೂಪಾಯಿ ನೀವು KE-ದವರಿಗೆ ಕಟ್ಟಬೇಕಾಗುತ್ತೆ. ಇದು ನಿಜನೇ. ಬಟ್ ಅದರ ಫೀಸ್ ಅಷ್ಟೇ ಮುಗಿದೋಗುತ್ತಾ? ಇಲ್ಲ, ನಿಮ್ಮ ಕಾಲೇಜಲ್ಲಿ ಹೋಗಿ ಅಮೌಂಟ್ ಕಟ್ಟಬೇಕಾಗುತ್ತೆ. ಅದನ್ನು ವೀಡಿಯೋದಲ್ಲಿ ಕೊನೆಯದಾಗಿ ಹೇಳ್ತೀನಿ. SC ST ಸ್ಟೂಡೆಂಟ್ಸ್ ಯಾರು ಬರೀ 750 ರೂಪಾಯಿದಲ್ಲಿ ಮುಗಿಸ್ಬೋದು ಅಂದರೆ ಇಂಜಿನಿಯರಿಂಗು ಇಟ್ಸ್ ಅ ರಾಂಗ್ ಥಿಂಗ್. ಬೇಕಾದ್ರೆ ವಿಡಿಯೋನ ಎಂಡಲ್ಲಿ ನೋಡಿ ಗೊತ್ತಾಗುತ್ತೆ. ಈಗ ಅಟ್ ಪ್ರೆಸೆಂಟ್ ಹೇಳ್ತೀನಿ ನೋಡಿ. ನಿಮಗೆ ಇಂಜಿನಿಯರ್ ಕಾಲೇಜಸ್ ಗೋರ್ಮೆಂಟ್ ಕಾಲೇಜಸ್ ಬೇಕಂತಂದರೆ ನಿಮಗೆ ಏನಾದರೂ ಜನರಲ್ ಮೆರಿಟು ಅಂದರೆ ನೀವು ಯಾವುದೇ ಕ್ಯಾಟಗರಿ ಜಸ್ಟ್ ನಾರ್ಮಲ್ ಲೈಕ್ SC ST ಬಿಟ್ಬಿಟ್ಟು 2A, 2B, 3A, 3B ಈ ಥರ ಒಂದು ಕ್ಯಾಟಗರಿ ಯಾರು ಬರ್ತಾರೆ ಅವ್ರಿಗೆಲ್ಲ 42,866 ರೂಪಾಯಿ ಇರುತ್ತೆ. SNQ ಕೋಟಾದಲ್ಲಿ ಏನೋ ಸಿಕ್ತು ಅಂದರೆ ನಿಮಗೆ 21,360. SC STಗೆ 750 ರೂಪಾಯಿ ಇರುತ್ತೆ. ಏನಾದರೂ ನಿಮ್ಗೆ ಏನಾದರೂ ಲಕ್ ಅಂದರೆ SNQ ಕೋಟಾದ್ರೆ ನೀವು ಏನಾದರೂ ಕ್ಯಾಟಗರಿ 1 ಇತ್ತು ಮತ್ತು ಆ್ಯನ್ಯಲ್ ಇನ್ಕಮ್ ಕೂಡ ಕನ್ಸಿಡರ್ ಆಗುತ್ತೆ. 2.5 lakh ಒಳಗಡೆ ಇರಬೇಕು ಅಷ್ಟೇ. ಅದರಲ್ಲಿ ಇತ್ತಂದರೆ ನಿಮಗೆ ಸೇಮ್ 21,360 ರೂಪಾಯಿ ಆಗಿರುತ್ತೆ. ಆಮೇಲೆ ನಿಮ್ದು ಏನಾದರೂ ಫಾರ್ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್ ಅಂದರೆ ನಿಮ್ಮದು ಕಾಲೇಜ್ ಬಂದ್ಬಿಟ್ಟು ಏಡೆಡ್ ಕೋರ್ಸ್ ಮತ್ತು ಏಡೆಡ್ ಕಾಲೇಜ್ ಆಗಿತ್ತಂದರೆ ಸೇಮ್ ಇದು ಅಂದರೆ ಗೋರ್ಮೆಂಟ್ ಕಾಲೇಜ್ ಥರನೇ ಸೇಮ್ ಅದೇ ಥರನೇ ಸೇಮ್ ಅಮೌಂಟು ಯಾವುದೇ ಥರ ರಿಫ್ಲೆಕ್ಟ್ ಆಗಲ್ಲ. ಒಂದು ಏಡೆಡ್ ಕಾಲೇಜ್ ಅಂದರೆ ಗೋರ್ಮೆಂಟ್ ಕಾಲೇಜ್, ಗೋರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಪೂರ್ತಿ ಏಡೆಡ್ ಕೋರ್ಸಸ್ ಆ್ಯಂಡ್ ಏಡೆಡ್ ಕಾಲೇಜ್ ಆಯ್ತು ಅಂದರೆ ಸೇಮ್ 42,866. SNQ ಕೋಟಾದಲ್ಲಿ ಸಿಕ್ಕರು ಸೇಮ್ 21,360. ಮತ್ತು ನಿಮಗೇನಪ್ಪ ಇದು SC STಗೆ 750. ನಿಮ್ಮೊಂದು ಕ್ಯಾಟಗರಿಗೆ ಒಂದು ಬಿಟ್ಟು 21,360 ರೂಪಾಯಿ ಆಗುತ್ತೆ. ನಿಮ್ದು ಏನಾದರೂ ಈ ಒಂದು ಕಾಲೇಜ್ ಮಾತ್ರ UVCE ಇದು ಒಂದು ವಿಶ್ವೇಶ್ವರ ಒಂದು ಕಾಲೇಜು, ಇದು ಬೆಂಗಳೂರಲ್ಲಿ ಇರುವಂಥ ಕಾಲೇಜು. ಈ ಕಾಲೇಜು ಪೂರ್ತಿ ಒಂಥರ ಗೋರ್ಮೆಂಟ್ ಇದೆ. ಅದಕ್ಕೋಸ್ಕರ ಈ ಒಂದು ಕಾಲೇಜ್ ಮಾತ್ರ ಸಪ್ರೇಟಾಗಿ ಫೀಸ್ ಸ್ಟ್ರಕ್ಚರ್ ಪ್ರತಿ ವರ್ಷವೂ ಕೊಡ್ತಾರೆ. ಈ ಒಂದು ಕಾಲೇಜಲ್ಲಿ ಯಾರು ಸೇರ್ಕೋತೀರ ಅವ್ರಿಗೆ 48,000 ಒಂದು ನಿಮ್ಮೊಂದು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಅಂದರೆ ಜನರಲ್ ಕ್ಯಾಟಗರಿ ಅಂದರೆ 2A, 2B, 3A, 3B ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತು SNQ ಕೋಟಾದಲ್ಲಿ 21,360. ಮತ್ತು SC ST ಸ್ಟೂಡೆಂಟ್ಸ್ ಆದರೆ ಸೇಮ್ 750. ನಿಮ್ಮ ಕ್ಯಾಟಗರಿ 1 ಆದರೆ ನಿಮಗೆ 21,360 ಆಗಿರುತ್ತೆ.
ಇದು ಒಂದು UVC ಕಾಲೇಜ್ ಬಗ್ಗೆ ಆಯಿತು. ಇದ್ರ ಬಗ್ಗೆ ತಿಳ್ಕೊಂಡಿರಿ, ಯಾಕಂದ್ರೆ ಆ ಕಾಲೇಜ್ ಮಾತ್ರ ಡಿಫ್ರೆಂಟ್ ಫೀಸ್ ಸ್ಟ್ರಕ್ಚರ್ಸ್ ಇದೆ, ಬೇರೆ ಕಾಲೇಜ್ ಥರ ಇಲ್ಲ ಅದು. ಆಮೇಲೆ ಟೈಪ್ 1 ಇದು ನೋಡಿ, ಟೈಪ್ 1 ಟೈಪ್ 2 ಕಾಲೇಜಸ್ ಬರ್ತವೆ. ಇದನ್ನು ನೀವು ಇದೇ ಕಾಲೇಜಸ್ಸಲ್ಲಿ ತುಂಬ ಅಂದರೆ ತುಂಬ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದರಲ್ಲಿ ನೀವು ಅಡ್ಮಿಷನ್ ಆಗೋದು. ಆದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಈಗ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ. ಟೈಪ್ 1 ಅಲ್ಲಿ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜಸ್ಸು. ನಿಮ್ಮೊಂದು ಮೈನಾರಿಟಿ ಕಾಲೇಜಸ್ ಇರ್ಕೊಂತು ಮತ್ತು ಅನ್ಏಡೆಡ್ ಕಾಲೇಜಸ್ ಯಾವ್ಯಾವ ಇರ್ತವೆ, ಮತ್ತು ಆ ಒಂದು ಅನ್ಏಡೆಡ್ ಕೋರ್ಸಲ್ಲಿ ಬರ್ತಾರಲ್ಲ ಆ ಒಂದು ಸ್ಟೂಡೆಂಟ್ಸು ನಿಮ್ಮದು 2A 2B 3A 3B ಅಂತಂದರೆ 1,07,495 ರೂಪಾಯಿ ಆಗಿರುತ್ತೆ. 1,07,495 ಆಗಿರುತ್ತೆ. ನೀವೇನಾದರೂ SNQ ಕೋಟಾದಲ್ಲಿ ಸಿಕ್ತಂದರೆ ನೋಡಿ, ಇದಕ್ಕೆ ನಿಮಗೆ SNQ ಕೋಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಜನರಲ್ ಸ್ಟೂಡೆಂಟ್ಸ್ಗೆ 1,07,495 ಇರುತ್ತೆ. ಅದೇ ಒಂದು SNQ ಕೋಟ ಅಂಡರಲ್ಲಿ ಸಿಕ್ಕರೆ ನಿಮಗೆ 31,360 ಇರುತ್ತೆ. ಇದು SNQ ಕೋಟ ಯಾರ್ಯಾರಿಗೆ ಸಿಗುತ್ತೆ ಬ್ರದರ್ ಅನ್ನೋ ತುಂಬ ಡೌಟ್ಸ್ ಕೇಳ್ಬೋದು. ಓನ್ಲಿ ಫಾರ್ ಜನರಲ್ ಮೆರಿಟ್ಸ್ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮಾತ್ರ ಸಿಗುತ್ತೆ. ಅಂದರೆ 2A 2B 3A 3B ಈ ಒಂದು ಸ್ಟೂಡೆಂಟ್ಸ್ಗೆ ಯಾವುದೇ ಕಾರಣಕ್ಕೂ SC ST ಸಿಗೋಲ್ಲ. ಯಾಕಂದರೆ SC ST ಇರೋದೇ ಫೀಸ್ ಬಂದ್ಬಿಟ್ಟು 750 ರೂಪೀಸ್ ಆಗಿರುತ್ತೆ. ಇವ್ರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ ಅನ್ನೋದು ಇದರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ SNQ ಕೋಟಾದಲ್ಲಿ ಸಿಗೋಲ್ಲ. 750. ಮತ್ತು ನೀವೇನು ಕ್ಯಾಟಗರಿ 1 ಅಂತ ಬಂದರೆ ನಿಮಗೆ 85,989 ರೂಪಾಯಿ ಆಗಿರುತ್ತೆ. ಯಾರು ಒಂದು ಅನ್ಏಡೆಡ್ ಕೋರ್ಸ್ ಮತ್ತು ಅನ್ಏಡೆಡ್ ಕಾಲೇಜಸ್ ಬಗ್ಗೆ ಅಂತ ಟೈಪ್ 1 ಅಲ್ಲಿ ಬರುವಂಥ ಕಾಲೇಜಸ್ಸು. ಟೈಪ್ 2 ಬಂದ್ಬಿಟ್ಟು ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ, ಅನ್ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜಸ್. ಇದು ಏಡೆಡ್ ಕಾಲೇಜಸ್. ಇದರಲ್ಲಿ ಯಾರು ಟೈಪ್ 2 ಅಲ್ಲಿ ಬರ್ತಾರೋ ಇವರು 1,15,956 ರೂಪಾಯಿ. ನಿಮ್ಮ ಒಂದು ಯಾರು ಫಸ್ಟ್ ಕ್ಯಾಟಗರಿ ಬರ್ತಾರಲ್ಲ ಒಂದು GM 2A 2B 3A 3B ಇವ್ರಿಗೆ ಮಾತ್ರ ನಿಮಗೆ ಇಷ್ಟು ಅಮೌಂಟ್ ಬೇಕಾಗುತ್ತೆ. ಮತ್ತು ಅದೇ ನೀವು SNQ ಕೋಟ ಅಂಡರ್ ಸಿಕ್ಕರೆ 31,360 ರೂಪಾಯಿ ಇರುತ್ತೆ. SC ST ಅವ್ರಿಗೆ ಸೇಮ್ ಇದೆ, ಏನು ಚೇಂಜಸ್ ಆಗ್ತಿಲ್ಲ, 750 ರೂಪಾಯಿ ಇರುತ್ತೆ. ಮತ್ತು 94,405 ರೂಪಾಯಿ ಒಂದು ನಮ್ಮೊಂದು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಸಿಗಬೇಕಾಗುತ್ತೆ. ಈಗೆಲ್ಲ ನಮ್ಮ ಸ್ಟೂಡೆಂಟ್ಸ್ ನೋಡ್ತಾ ಬಂದರೆ ಡಿಮೇಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ ಏನೋ ಡಿಮೇಡ್ ಕಾಲೇಜಸ್ ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ ಇರ್ತವೆ. ಲೈಕ್ ಅವ್ರದ್ದೇ ಯೂನಿವರ್ಸಿಟಿ ಮತ್ತು ಅವ್ರದ್ದೇ ಒಂದು ಡಿಮೇಡ್ ಕಾಲೇಜಸ್ ಅಂತ ಬರ್ತವೆ. ಈ ಒಂದು ಕಾಲೇಜಸಲ್ಲಿ ಯಾರು ಅಡ್ಮಿಷನ್ ಆಗ್ತಾರೆ ಅವ್ರಿಗೆ 1,07,495 ನೋಡಿ. ಕೇಳಿದವ್ರದ್ದು ಎಲ್ಲ ಕಾಲೇಜಸ್ಸು ಮತ್ತು ಎಲ್ಲ ಯೂನಿವರ್ಸಿಟಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡಿರ್ತೀರ, ಅದು ಅವ್ರು ಕರೆಕ್ಟಾಗಿ ಕೊಡ್ತಾರೆ. ಸೇಮ್ ಒಂದು SNQ ಕೊಡೋದು ಸೇಮ್ ಇರುತ್ತೆ. ಆಮೇಲೆ ಸೇಮ್ SC ST ಕ್ಯಾಟಗರಿಗೆ ಮತ್ತು ಹಾಗೂ ಕ್ಯಾಟಗರಿ 1 ಅವರಿಗೆ ಮಾತ್ರ 85,989 ಇರುತ್ತೆ. B ಫಾರ್ಮಲ್ ನೋಡ್ತಾ ಬಂದರೆ ನಿಮಗೆ ಇಲ್ಲಿ ಯಾವುದೇ ಕಾರಣಕ್ಕೂ SNQ ಕೋಟ ಅಂತ ಇರಲ್ಲ ನೋಡಿ. SNQ ಕೋಟ ಓನ್ಲಿ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಮತ್ತು ಯಾವುದೇ ಒಂದು ಕೋರ್ಸ್ಗೂ SNQ ಕೋಟ ಸಿಗೋಲ್ಲ. ಅದು ಇಂಜಿನಿಯರ್ ಕಾಲೇಜಸ್ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. B ಫಾರ್ಮಾ ಮತ್ತು ಫಾರ್ಮಾ D ಕೋರ್ಸಸ್ಸು ನೋಡಿ. B ಫಾರ್ಮಾ ಮತ್ತು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 14,780 ರೂಪಾಯಿ. SC ST ಅವ್ರಿಗೆ 750 ರೂಪಾಯಿನೇ. ಬಟ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 6,250 ರೂಪಾಯಿ. ಮತ್ತು ಅನ್ಏಡೆಡ್ ಕಾಲೇಜಸಲ್ಲಿ ಪ್ರೈವೇಟ್ ಕಾಲೇಜಸ್ ಅಂತ ಬರ್ತಾವಲ್ಲ ಅದರಲ್ಲಿ 26,750 ರೂಪಾಯಿ B ಫಾರ್ಮ್ ಆಗಿರುತ್ತೆ. ಮಿಕ್ಕಿದ್ದು SC ST ಅವ್ರಿಗೆ ಸೇಮ್ ಅಮೌಂಟ್ ಆಗಿರುತ್ತೆ. ಮತ್ತು ಒಂದು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 18,220 ರೂಪಾಯಿ ಇರುತ್ತೆ, 18,220 ರೂಪೀಸ್. ಫಾರ್ಮಾ Dಗೆ ಬಂದರೆ ಅನ್ಏಡೆಡ್ ಕಾಲೇಜಸ್ ಮಾತ್ರ ಇಲ್ಲಿ ಸಿಗುತ್ತೆ ನಮಗೆ. ಅಲ್ಲಿ 67,750 ರೂಪೀಸ್ ಇರುತ್ತೆ. ಮತ್ತು ಸೇಮ್ SC ST ಇರುತ್ತೆ 750 ರೂಪೀಸ್. ಮತ್ತು ನಿಮ್ಮೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಕೂಡ 60,750 ರೂಪೀಸ್ ಆಗಿರುತ್ತೆ. ಫಾರ್ಮಾ ಸೈನ್ಸ್ ಕೋರ್ಸಸ್ ಕೂಡ ಸೇಮ್, ಅಂದರೆ ಫಾರ್ಮಾ ಸೈನ್ಸ್ ಕೋರ್ಸಸ್ಸಲ್ಲಿ ಅಗ್ರಿಕಲ್ಚರ್ಸ್ ಯಾರು ಬರ್ತಾರೆ ಅವ್ರಿಗೆ ಗೌರ್ಮೆಂಟ್ ಕಾಲೇಜಸ್ ಇದ್ದಾವೆ. ಅದು ಗೌರ್ಮೆಂಟ್ ಕಾಲೇಜಸ್ ಸ್ಮಾಲ್ ನಂಬರ್ ಆಫ್ ಕಾಲೇಜಸ್ ಇದ್ದಾವೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಅದಕ್ಕೆ ಅಗ್ರಿಕಲ್ಚರ್ ಸ್ವಲ್ಪ ಕಾಂಪಿಟೇಷನ್ಸ್ ಇರೋದು. 36,725 ಇದೆ. ನಿಮ್ಮ ಒಂದು SC ST ಅವ್ರಿಗೆ ಸೇಮ್ ಇರುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಒಂದು ತಿಳ್ಕೊಳ್ಳಿ, SC ST ಅಂತಿದೆಯಲ್ಲ, SC STಯಲ್ಲಿ 2.5 ಲ್ಯಾಕ್ ಇದ್ದವ್ರಿಗೆ 750 ರೂಪಾಯಿ. ನಿಮ್ಮದೇನು ಆ್ಯನ್ಯಲ್ ಇನ್ಕಮು 10 ಲ್ಯಾಕ್ ಇತ್ತು ಅಂದರೆ ನಿಮಗೆ 2.5 ಲ್ಯಾಕ್ ಅಬೋ ಇತ್ತು ಅಂದರೆ ನಿಮಗೆ 18,730 ರೂಪೀಸ್ ಆಗಿರುತ್ತೆ. ಅರ್ಥ ಆಯ್ತಾ? ಆಮೇಲೆ ಕ್ಯಾಟಗರಿ 1,000 ಸ್ಟೂಡೆಂಟ್ಸ್ಗೆ ಕ್ಯಾಟಗರಿ 1ಗೆ 36,725 ಇರುತ್ತೆ. ಅಗ್ರಿಕಲ್ಚರ್ಲಿ ಯಾವುದೇ ಥರ ಡಿಫ್ರೆಂಟ್ ಆಗಲ್ಲ. ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ BVSC ಅಂದರೆ ವೆಟರ್ನರಿ ಕೋರ್ಸಸಲ್ಲಿ ಯಾರು ಬರ್ತೀರಾ, AHL ಅಂತ ಕೋರ್ಸಲ್ಲಿ ಯಾರು ಬರ್ತೀರಾ ಅವರಿಗೆ ನಿಮಗೆ 70,470 ರೂಪೀಸ್ ಆಗಿರುತ್ತೆ. ಅದರ ಜನರಲ್ ಸ್ಟೂಡೆಂಟ್ಸ್ಗೆ SNQ ಕೋಟ ಇರೋಲ್ಲ. ಇಲ್ಲಿ SC ST ಸ್ಟೂಡೆಂಟ್ಸ್ಗೆ ನಿಮ್ದು ಅದೇ 2.5 ಲ್ಯಾಕ್ ಆ್ಯನ್ಯಲ್ ಕಡಿಮೆ ಆಯ್ತಂದರೆ 12,525 ರೂಪೀಸ್ ಆಗುತ್ತೆ. 2.5 ಲ್ಯಾಕ್ ಅಬೋ ಇದ್ದು 10 ಲ್ಯಾಕ್ ಬಿಲೋ ಇತ್ತು ಅಂದರೆ 70,470 ರೂಪೀಸ್ ಆಗುತ್ತೆ. ಮಿಕ್ಕಿದ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಕೂಡ 70,470 ರೂಪೀಸ್ ಆಗಿರುತ್ತೆ. ನೆಕ್ಸ್ಟು ಫಿಶರೀಸ್ ಆ್ಯಂಡ್ ಡೈರಿ ಸೈನ್ಸ್ ಕೋರ್ಸಸ್ ಬಗ್ಗೆ ಫರ್ ಸೆಮಿಸ್ಟರು ಗೌರ್ಮೆಂಟ್ ಕಾಲೇಜಸ್ ಆದರೆ 37,000. ಮತ್ತು SC ST ಅವ್ರು ಕೂಡ ಆ್ಯನ್ಯಲ್ ಇನ್ಕಮ್ ನೋಡ್ಕೊಂಬಿಟ್ಟು 11,400 ರೂಪೀಸ್ ಒಬ್ರಿಗೆ ಆಗುತ್ತೆ. ಇನ್ನು 37,000 ರೂಪೀಸ್ ಒಬ್ರಿಗೆ ಆಗುತ್ತೆ. ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಕೂಡ 37 ರೂಪೀಸ್ ಆಗುತ್ತೆ. ಲಾಸ್ಟಲ್ಲಿ ನಿಮಗೆ ಯೂನಿವರ್ಸಿಟಿ ಫೀಸ್ ಬಂದ್ಬಿಟ್ಟು ನೋಡಿ, ಇಷ್ಟೆಲ್ಲ ಫೀಸ್ ಕಟ್ತೀರಾ, ಇಷ್ಟೇ ಅಮೌಂಟ್ ಕಟ್ಟಿದ್ರೆ ನಿಮಗೆ ಒಬ್ಬ ಕಾಲೇಜಸ್ಗೆ ಸಾಕಾಗಲ್ಲ. ಯಾಕೆಂದರೆ ಈಗ ಎಜುಕೇಷನ್ ಅನ್ನೋ ಥರ ನಿಮ್ಗೆ ಗೊತ್ತಿರೋಂಗೆ ಬಿಸ್ನೆಸ್ ಅನ್ನೋದು ಆಗ್ಬಿಟ್ಟಿದೆ ನಿಜ.
ಯೂನಿವರ್ಸಿಟಿ ಫೀಸ್ ಇಸ್ ಇನ್ಕ್ಲೂಡಿಂಗ್ ಇನ್ ಫೀಸ್ ಇನ್ ಅಬೌವ್ ಟೇಬಲ್ ಏನಪ್ಪ ಅಂದರೆ ಯಾರ್ಯಾರು ಈಗ 1,30,000 1,15,000 ಇಷ್ಟೆಲ್ಲ ಕಟ್ಟಿದ್ದೀರಲ್ಲ, ಇಂಜಿನಿಯರಿಂಗ್ ಕಾಲೇಜಸಲ್ಲಿಗೆ ಇನ್ನೂ 10,600 ರೂಪೀಸ್ ಅಲ್ಲಿವರೆಗೂ ನಿಮಗೆ ಎಕ್ಸ್ಟ್ರಾ ಕೇಳುವಂಥ ಎಲ್ಲ ಅಧಿಕಾರ ಯೂನಿವರ್ಸಿಟಿಗೆ ಇದೆ. ಅದು ಯೂನಿವರ್ಸಿಟಿ ಫೀಸ್ ಅಂತಂದು 10,000 ಇಸ್ಕೋತಾರೆ. ಆರ್ಕಿಟೆಕ್ಚರ್ ಬಂದರೆ 11,000, ಬಿ ಫಾರ್ಮಾ ಮತ್ತು ಡಿ ಫಾರ್ಮ್ ಅಂದರೆ 5,500, 4,700 ಇಸ್ಕೋತಾರೆ ನೋಡಿ. SNQ ವರ್ಕೌಟ. ಈಗ ಲಾಸ್ಟಲ್ಲಿ ನಿಮಗೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ. ವೀಡಿಯೋನ ಯಾರು ಇಲ್ಲಿವರೆಗೂ ನೋಡಿದ್ರೆ ನಿಮಗೆಲ್ಲರಿಗೂ ಒಂದು ಆಲ್ ದ ಬೆಸ್ಟ್. ಯಾಕಂದರೆ ನೀವು ಇಷ್ಟುವರೆಗೂ ನೋಡಿದ್ರೆ ಇಲ್ಲಿ ಮೇಲಿಂದ ಸ್ವಲ್ಪ ಇನ್ಫಾರ್ಮೇಟಿವ್ ಕೊಡ್ತೀನಿ, ಯಾಕಂದರೆ ಇದು ಸುಮ್ಮನೆ ಓದಿರೋದು ನಾನು, ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲಿ ಅಂತ. ಈಗ ಹೇಳ್ತೀನಿ ನೋಡಿ, ನಿಮಗೆ ಯಾರು ಇಂಜಿನಿಯರ್ ಸೇರ್ಕೋತೀರಾ ಇಷ್ಟು ಫೀಸ್ ಅನ್ನೋದು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಖಂಡಿತ ಚಾಯ್ಸ್ ಅಂತ ತೊಗೊಂಡ್ರೆ ಫುಲ್ ಪೇಮೆಂಟ್ ಮಾಡಬೇಕಾಗುತ್ತೆ. ಚಾಯ್ಸ್ ತೊಂದರೆ ಆ ಪೇಮೆಂಟ್ ಪೇ ಮಾಡಬೇಕಾಗುತ್ತೆ. ಫೀಸ್ ಪೇ ಮಾಡ್ದೇ ಹೋದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೀವೇನೋ ಇಂಜಿನಿಯರ್ ಜಾಯ್ನ್ ಆಗಿ ಸೆಕೆಂಡ್ ಇಯರ್ ಇಂಜಿನಿಯರ್ ಡ್ರಾಪ್ ಔಟ್ ಮಾಡ್ತೀವಿ ಅಂದ್ರೆ ಕೂಡ ಆಗಲ್ಲ. ಅದಕ್ಕೋಸ್ಕರ ದುಡ್ಡು ರೆಡಿ ಮಾಡಿಕೊಂಡಿರಿ. ಏನು KCT ಬಂದ ತಕ್ಷಣ ಅಮೌಂಟ್ ಇಷ್ಟು ಅಂತಲೇ ಹೇಳಲ್ಲ, ಅಮೌಂಟ್ ಇರೋದೇ ಇಷ್ಟು, ಏನು ಮಾಡೋಕ್ಕಾಗಲ್ಲ. ಇನ್ನೂ 2% ಜಾಸ್ತಿ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿದ್ದು ನಾವು ನೋಡಿಲ್ಲ. ಇಷ್ಟು ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಯಿತು. ಮತ್ತು SC ST 750 ರೂಪೀಸ್ ಅಷ್ಟೇನಾ ಬ್ರದರ್ ಅಂತ ಕೇಳಿದಿರಾ? ಎಸ್, ಖಂಡಿತ ಹೌದು. ನೀವು ಯಾವಾಗ KCT ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ 750 ರೂಪೀಸ್ ಅಷ್ಟೇ ಕಟ್ಟಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. KCTಗೆ ಕಟ್ಟೋ 750 ರೂಪೀಸ್. ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ಅಷ್ಟು ಅಮೌಂಟು ಅಂದರೆ ನಿಮಗೆ ಈ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಸ್ಕಾಲರ್ಶಿಪ್ ಬಂದ್ಬಿಟ್ಟು 90,000 ಗಂಟಲೆ ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ, 90,000. ಆ ಒಂದು ಸ್ಕಾಲರ್ಶಿಪ್ ಪೂರ್ತಿ ನಿಮ್ಮ ಕಾಲೇಜಿಗೆ ಕೊಡಬೇಕಾಗಿರುತ್ತೆ. ನಿಮ್ಮ SC ST ಸ್ಟೂಡೆಂಟ್ಸು ನಿಮ್ಮ ಒಂದು ಸ್ಕಾಲರ್ಶಿಪ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಂತಿರಲ್ಲ, ಯಾವುದೇ ಥರ ಸ್ಕಾಲರ್ಶಿಪ್ಪು ನಮಗೆ ಬರುತ್ತೆ ಅಂತ. ನಿಮ್ಮ ಅಷ್ಟು ಸ್ಕಾಲರ್ಶಿಪ್ಪು ಕಾಲೇಜಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಫೀಸ್ನ ಅವರು ಕೇಳಲ್ಲ, ಸ್ಕಾಲರ್ಶಿಪ್ ಬಂದ ತಕ್ಷಣ ನಿಮಗೆ ಸ್ಕಾಲರ್ಶಿಪ್ ಕೊಡಿ ಅಂತ ಕೇಳ್ತಾರೆ. ಮಿಕ್ಕಿದ ಸ್ವಲ್ಪ ಅಮೌಂಟು ನಿಮ್ಮ ಒಂದು ಕಾಲೇಜಸ್ ಫೀಸ್ ಮೇಲೆ ಹಾಕಬೇಕಾಗುತ್ತೆ. ಆಮೇಲೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸು ನೀವು ಫೀಸ್ ಪೇ ಮಾಡಿರ್ತಾರೆ, ನಿಮ್ಮ ಒಂದು ಸ್ಕಾಲರ್ಶಿಪ್ ನಿಮಗೆ ಸೇಫ್ ಆಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ ಪ್ರತಿ ವರ್ಷ ಜಾಸ್ತಿ ಆಗ್ತೈತೆ. ಈ ವರ್ಷ ಮತ್ತೆ 18,000ಕ್ಕೆ ಬಂದಿದೆ, 23,000ವರೆಗೂ ಹೋಗಿತ್ತು. ಒಳ್ಳೆ 22,000 ಸ್ಕಾಲರ್ಶಿಪ್ ಅಷ್ಟೇ ಬಂದಿದೆ. SC ST ಸ್ಟೂಡೆಂಟ್ಸ್ಗೂ ಅಷ್ಟೇ 95,000ವರೆಗೆ ಹೋಗಿತ್ತು. ಇವಾಗ ತಿರ್ಗಾ 88,000 ಬರ್ತಾಯಿದೆ. ಸ್ಕಾಲರ್ಶಿಪ್ ಬಂದರೆ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ, ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಇದು ಒಂದೇನಾ? ಇಲ್ಲ, ಖಂಡಿತ ಇಲ್ಲ. ಎಕ್ಸಾಂಪಲ್ ನಾನು ಕೂಡ ಇಂಜಿನಿಯರ್ ಸ್ಟೂಡೆಂಟ್ಸೇ. ನೀವು ಬರೀ ಒಂದು SC SP ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಯಾಕಂದರೆ ಮುಂದೆ ಒಂದು ತುಂಬ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಹೋಗುತ್ತೆ. ನಾನು ಕೂಡ ಒಂದು ಬಡ್ಡಿ ಫಸ್ಟ್ ಸ್ಟಡಿ ಆ ಥರ SDFC ಸ್ಕಾಲರ್ಶಿಪ್ಗೆ ಈಗ 1 lakh ಗಂಟೆ ಸ್ಕಾಲರ್ಶಿಪ್ ತೊಗೋಬೋದು. ಅದು ನನಗೆ ಕೂಡ ಬಂದಿದೆ, ನಾನು ಮುಂದೆ ತಿಳಿಸ್ತೀನಿ ಯಾವ ಥರ ಒಂದು. ಜಸ್ಟ್ ಈ KCT ಫೋಕಸ್ ಮಾಡಿ ಅಡ್ಮಿಷನ್ ಆದ ತಕ್ಷಣ ನಿಮಗೆ ಯಾವ ಥರ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಯಾರು ಕರೆಕ್ಟಾಗಿ ಗೈಡ್ಲೈನ್ಸ್ ಫಾಲೋ ಮಾಡ್ತಾರೆ ನಿಮಗೆ ಕೆರಿಯರ್ ಮುಂದೆ ಚೆನ್ನಾಗಿರುತ್ತೆ. ಸುಮ್ಮನೆ ಏನೋ ಈಗ ಒಂದು ನೋಡಿದೆ ಅಂತ ಬಿಟ್ಟೋದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಏನೋ ಒಂದು ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿರಿ. ಇನ್ನೊಂದು ಏನಪ್ಪ ಅಂದರೆ ನಾನು ಈಗ ಮಾಡಿರೋಂಥ ಒಂದು 2 ವಾಟ್ಸಪ್ ಗ್ರೂಪ್ ಕೂಡ ಫುಲ್ ಆಗಿದೆ. ಈ ಹೊಸ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಯಾರು ಜಾಯ್ನ್ ಆಗಿಲ್ಲ ಅಂದರೆ ಆ ಗ್ರೂಪಲ್ಲಿ ಜಾಯ್ನ್ ಆಗಿ, ಅದರಿಂದ ಇನ್ಮೇಲಿಂದ ನಿಮಗೆ ಅದರಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಲಾಸ್ಟಲ್ಲಿ ಒಂದು ನೋಟ್ ಏನಿದೆ ಅಂದರೆ ಆರ್ಕಿಟೆಕ್ಚರ್ ಕೋರ್ಸಸ್ ಅಪಾರ್ಟ್ ಫ್ರಮ್ ಅಬೌವ್ ಫೀಸ್ ಬಂದ್ಬಿಟ್ಟು 650 ಫೀಸ್ ಈಸ್ ಎಕ್ಸ್ಟ್ರಾ ಆಗಿರುತ್ತೆ. 10,000 ಫಾರ್ ಅದರ್ ಫೀಸ್ ಇನ್ಕ್ಲೂಡಿಂಗ್ ಟೇಬಲ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ 10,000 ತೊಂದರೆ. 20,000 ಫೀಸ್ ಫಾರ್ ಇನ್ಕ್ಲೂಡಿಂಗ್ ಅಬ ಸೇಮ್ ಅಂದರೆ ಅನ್ಎಡೆಡ್ ಆ್ಯಂಡ್ ಡಿಮ್ಯಾಂಡ್ ಯೂನಿವರ್ಸಿಟಿ ಅವರು 20,000ವರೆಗೂ ಅದರ್ ಫೀಸ್ ಅಂತ ಇನ್ಕ್ಲೂಡ್ ಮಾಡಿಕೊಂಡು ಯಾವುದು ಇದು ಅಂತ ಹೇಳ್ಕೊಂಡು ಕಾಲೇಜ್ ಫೀಸ್ ಮಾತ್ರ ಹೆವಿ ಇಸ್ಕೋತಾರೆ. ಅದಕ್ಕೋಸ್ಕರ ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ. ಇಷ್ಟರಲ್ಲಿ ಯಾರ್ಯಾರು ಜಾಯ್ನ್ ಆಗಬೇಕು ಅಂದಿದ್ರೆ ಇಂಜಿನಿಯರಿಂಗ್ ಆಯಿತು, ಅಗ್ರಿಕಲ್ಚರ್ ಆಯಿತು, ಫಾರ್ಮಸಿಕ್, ಆಮೇಲೆ ವೆಟರ್ನರಿ ಎಲ್ಲ ಒಂದು ಕೋರ್ಸಸ್ ಆಯಿತು ನಿಮ್ಗೆ ಹೇಳಿದ್ದಂಗೆ. ಇನ್ನೂ ಏನೇ ಒಂದು ಫೀಸ್ ಸ್ಟ್ರಕ್ಚರ್ದು ಅಪ್ಡೇಟ್ ಬಂದರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಇದು ಒಂದು ನಿಮಗೆ ಬ್ಲೂ ಪ್ರಿಂಟ್ ಥರ ಐಡಿಯಾ ಸಿಗಲಿ. ಯಾಕಂದರೆ ಗ್ರೂಪಲ್ಲಿ ಕೇಳಿದೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಸ್ವಲ್ಪ ಸ್ಟೂಡೆಂಟ್ಸ್ ಕೇಳಿದ್ರು. ಆಮೇಲೆ ಅದಕ್ಕೆ ನಾನು ಒಂದು ವೋಟ್ ಮಾಡಿಬಿಟ್ಟು ಕೇಳಿದೆ ಯಾರ್ಯಾರು ಸ್ಟೂಡೆಂಟ್ಸ್ಗೆ ಫೀಸ್ ಬಗ್ಗೆ ಅಪ್ಡೇಟ್ ಬೇಕಂದರೆ. ಇಷ್ಟು ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಐಡಿಯಾ ಸಿಕ್ತು ಅನ್ಕೋತೀನಿ. ಮುಂದೆ ಏನೇ ಒಂದು ಅಪ್ಡೇಟ್ಸ್ ಬಂದರು, KCTದು ಏನೇ ಒಂದು ಅಪ್ಡೇಟ್ಸ್ ಬಂದರೂ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದು ಜಾಯ್ನ್ ಆಗಿ, ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ನಿಮಗೆ ಒಂದು ಪ್ರತಿಯೊಂದು ಅಪ್ಡೇಟ್ಸು ನಮ್ಮ ಜೊತೆನೇ ಸಿಗ್ತಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.